ಇವತ್ತಿನ ರೆಸಿಪಿ ಬಂದು ಫಿಶ್ ಕರಿ. ಫಿಶ್ ಕರಿಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಬಂದು 3ರಿಂದ 4 ಟೊಮೆಟೊ, 1 ನಿಂಬೆಹಣ್ಣಷ್ಟು ಹುಣಸೆಹಣ್ಣು ನೆನೆಸಬೇಕು, ಮತ್ತು ಆನಿಯನ್, ಚಿಕ್ಕ ಆನಿಯನ್, ಕೊತ್ತಂಬರಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಜಜ್ಜಿರುವ ಗಾರ್ಲಿಕ್. ಫ್ರೆಂಡ್ಸ್, ಈ ಫಿಶಲ್ಲೇ ನಾವು ಸಾಂಬಾರು ಮಾಡೋದು. ಇದು ಮತ್ತಿ ಮೀನು ಅಂತಾರೆ. ಮತ್ತು ನಾವು ಆವಾಗಲೇ ತೋರಿಸಿದ್ನಲ್ಲ ಟೊಮೆಟೊ ಮತ್ತು ಹುಣಸೆಹಣ್ಣು, ಅದನ್ನು ಚೆನ್ನಾಗಿ ಕಲಸಿಟ್ಟಿದ್ದೀನಿ. ಇದು ಸಾಂಬಾರು ಪುಡಿ ಮತ್ತು ಒಗ್ಗರಣೆ ಮಾಡೋದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಮೆಂತ್ಯ. ಫ್ರೆಂಡ್ಸ್, ನಾವಿವಾಗ ಸ್ಟವ್ ಆನ್ ಮಾಡೋಣ. ಫ್ರೆಂಡ್ಸ್, ಇವಾಗ 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ ನಂತರ ನಾವು ಜೀರಿಗೆ ಮತ್ತು ಮೆಂತ್ಯನ ಹಾಕ್ಕೊಳ್ಳೋಣ. ಇವಾಗ ಕರಿಬೇವಿನ ಸೊಪ್ಪು, ಈರುಳ್ಳಿ ಮತ್ತು ಜಜ್ಜಿರುವ ಬೆಳ್ಳುಳ್ಳಿ. ಈ ಈರುಳ್ಳಿ ಪೇಸ್ಟು ಹಾಕಬೇಕು ಫ್ರೆಂಡ್ಸ್, ಅದು ಟೇಸ್ಟ್ ಕೊಡುತ್ತೆ ತುಂಬ. ಫ್ರೈ ಮಾಡಿರಿ, ಫ್ರೈ ಆಗಲಿ ಫ್ರೆಂಡ್ಸ್ ಚೆನ್ನಾಗಿ. ಆ ಸ್ಮೆಲ್ ಹೋಗಬೇಕು, ಆನಿಯನ್ ಸ್ಮೆಲ್ ಹೋಗ್ಬೇಕು. ಅಷ್ಟೇ ತನಕ ಸ್ವಲ್ಪ ಸ್ಲಿಮ್ಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಒಂದು ಸ್ವಲ್ಪ ಕಟ್ ಮಾಡಿರುವ ಕೊತ್ತಂಬರಿ ಹಾಕೊಳ್ಳೋಣ. ಮತ್ತು ಸ್ವಲ್ಪ ಸಾಂಬಾರು ಪುಡಿ ಹಾಕೊಳ್ಳೋಣ ಫ್ರೆಂಡ್ಸ್. ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೀವು ಸಾಂಬಾರು ಪುಡಿ ಹಾಕೊಳ್ಳಿ. ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡೋಣ. ಅದು ಸ್ಮೆಲ್ ಹೋಗಲಿ. ಸ್ಮೆಲ್ ಹೋಗಾದ್ಮೇಲೆ ನಾವು ಹುಣಸೆ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಸ್ಮೆಲ್ ಬರ್ತಾಯಿದೆ ಚೆನ್ನಾಗಿ. ನಾವಿವಾಗ ಇದನ್ನು ಮಿಕ್ಸ್ ಮಾಡಿಟ್ಟಿದ್ದೀವಲ್ಲ ಟೊಮೆಟೊ ಮತ್ತು ಹುಣಸೆಹಣ್ಣು, ಅದನ್ನು ಚೆನ್ನಾಗಿ ಇನ್ನೊಂದ್ಸತಿ ಮತ್ತೆ ಚೆನ್ನಾಗಿ ಕೈಯಲ್ಲಿ ಕಲಿಸ್ಕೊಂಡು ಅದನ್ನು ಎತ್ತಿ ನಾವು ಈ ಸಾಂಬಾರಲ್ಲಿ ಹಾಕೋಣ. ನೋಡಿ, ಈ ಥರ ಇದೆ. ನೆಕ್ಸ್ಟು ಟೇಸ್ಟಿಗೆ ತಕ್ಕಂಥ ಒಂದು ಸ್ವಲ್ಪ ಉಪ್ಪನ್ನು ಹಾಕೋಣ. ಫ್ರೆಂಡ್ಸ್, ಇದು ಚೆನ್ನಾಗಿ ಕುದಿಬೇಕು. ಕುದ್ದ ಆದಮೇಲೆ ನಾವು ಅದನ್ನು ಫಿಶ್ನ ಹಾಕೋಣ. ನೋಡಿ ಫ್ರೆಂಡ್, ಈ ಸ್ಟೇಜಲ್ಲಿ ನಾವು ಫಿಶ್ನ ಹಾಕೋಣ. ನೀವು ಬೇಕಾದರೆ ಮಾವಿನಕಾಯಿನ ಹಾಕೋಬೋದು, ಅದು ನಿಮ್ಮ ಆಪ್ಷನ್. ಅದು ಮಾವಿನಕಾಯಿ ಹಾಕೊಂಡ್ರೆ ಇನ್ನೂ ಟೇಸ್ಟಾಗಿರ್ತದೆ. ಒಂದು 5 ನಿಮಿಷ ಇಲ್ಲಾಂದರೆ 10 ನಿಮಿಷ ಬಿಟ್ಟರೆ ಸಾಕು ಫ್ರೆಂಡ್ಸ್, ಚೆನ್ನಾಗಿ ಬಾಯ್ಲ್ ಆಗಿರ್ತದೆ ಇದು. ನೋಡಿ ಫ್ರೆಂಡ್ಸ್, ಫಿಶ್ ಕರಿ ಆಯಿತು. ನಾವು ಆಫ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕೊಳ್ಳೋಣ ಅಷ್ಟೇ ಫ್ರೆಂಡ್ಸ್.